ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ, ಎಷ್ಟು ಜನ ನಿಮ್ಮನ್ನು ತಗ್ಗಿಸಿ ನೋಡಿದರೂ, ಒಂದು ದಿನ ನೀವು ಯಶಸ್ವಿಯಾಗಬಹುದು. ಆದರೆ ಅದಕ್ಕಾಗಿ ನಿಮಗೆ ಗೊತ್ತಿರಬೇಕಾದ ಕೆಲವು ಸತ್ಯಗಳಿವೆ. ಇಂದು ನಾನು ಹೇಳುವ ಈ ವಿಷಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಜೀವನದಲ್ಲಿ ಯಶಸ್ಸು ಸಾಧಿಸುವುದು ಅಂದ್ರೆ ಕೇವಲ ಹಣ ಸಂಪಾದಿಸುವುದಲ್ಲ. ಕೆಲವರು ಕೋಟಿ ರೂಪಾಯಿ ಗಳಿಸಿದರೂ ಸಂತೋಷವಾಗಿರುವುದಿಲ್ಲ. ಮತ್ತೆ ಕೆಲವರು ಸಾಮಾನ್ಯ ಜೀವನ ನಡೆಸುತ್ತಿದ್ದರೂ ತುಂಬಾ ಸಂತೋಷವಾಗಿರುತ್ತಾರೆ. ಆದ್ದರಿಂದ ಯಶಸ್ಸು ಅಂದ್ರೆ ನಮ್ಮ ಗುರಿಯನ್ನು ಸಾಧಿಸುವುದು, ನಮ್ಮ ಕನಸುಗಳನ್ನು ನಿಜವಾಗಿಸುವುದು ಮತ್ತು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುವುದು. ಹೆಚ್ಚಿನ ಜನರು ಯಶಸ್ಸು ಬೇಕು ಅಂತ ಹೇಳುತ್ತಾರೆ. ಆದರೆ ಯಶಸ್ಸಿಗಾಗಿ ಬೇಕಾಗಿರುವ ತ್ಯಾಗ ಮಾಡಲು ಸಿದ್ಧರಿರುವವರು ತುಂಬಾ ಕಡಿಮೆ. ಎಲ್ಲರೂ ಫಲಿತಾಂಶ ಬಯಸುತ್ತಾರೆ, ಆದರೆ ಪ್ರಕ್ರಿಯೆಯನ್ನು ಪ್ರೀತಿಸುವುದಿಲ್ಲ. ಇದೇ ಕಾರಣಕ್ಕೆ ಅನೇಕರು ಮಧ್ಯದಲ್ಲೇ ಸೋಲುತ್ತಾರೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಯಶಸ್ವಿಯಾದ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ವರ್ಷಗಳ ಶ್ರಮ ಇರುತ್ತದೆ. ನಾವು ನೋಡೋದು ಅವರ ಇಂದಿನ ಯಶಸ್ಸು ಮಾತ್ರ. ಆದರೆ ಅವರು ಅನುಭವಿಸಿದ ನೋವು, ಅವಮಾನ, ನಿದ್ದೆಯಿಲ್ಲದ ರಾತ್ರಿಗಳು ಮತ್ತು ವೈಫಲ್ಯಗಳನ್ನು ನಾವು ನೋಡುವುದಿಲ್ಲ. ಮೊದಲನೆಯದು ಸ್ಪಷ್ಟವಾದ ಗುರಿ ಇರಬೇಕು. ಗುರಿ ಇಲ್ಲದ ಮನುಷ್ಯ ಸಮುದ್ರದಲ್ಲಿ ದಿಕ್ಕಿಲ್ಲದ ಹಡಗಿನಂತೆ. ಗಾಳಿ ಯಾವ ಕಡೆ ಬೀಸುತ್ತದೋ ಅಲ್ಲಿ ಹೋಗುತ್ತಾನೆ. ಜೀವನದಲ್ಲೂ ಹಾಗೆಯೇ. ನೀವು ಏನು ಆಗಬೇಕು, ಎಲ್ಲಿ ತಲುಪಬೇಕು, ಎಷ್ಟು ವರ್ಷದಲ್ಲಿ ಸಾಧಿಸಬೇಕು ಎನ್ನುವುದು ಸ್ಪಷ್ಟವಾಗಿರಬೇಕು. ಹೆಚ್ಚಿನ ಜನರು ಒಂದು ದಿನ ಪೊಲೀಸ್ ಆಗಬೇಕು ಅಂತಾರೆ, ಮತ್ತೊಂದು ದಿನ ಬಿಸಿನೆಸ್ ಮಾಡಬೇಕು ಅಂತಾರೆ, ಇನ್ನೊಂದು ದಿನ ಯೂಟ್ಯೂಬರ್ ಆಗಬೇಕು ಅಂತಾರೆ. ಈ ರೀತಿಯ ಗೊಂದಲ ಯಶಸ್ಸಿನ ಶತ್ರು. ಒಂದು ಗುರಿ ಆಯ್ಕೆ ಮಾಡಿ, ಅದಕ್ಕೆ ಸಂಪೂರ್ಣ ಗಮನ ಕೊಡಿ. ಎರಡನೆಯದು ಶಿಸ್ತು, ಡಿಸಿಪ್ಲಿನ್. ಪ್ರೇರಣೆ ಕೆಲವೇ ದಿನ ಇರುತ್ತದೆ, ಆದರೆ ಶಿಸ್ತು ಜೀವನ ಪೂರ್ತಿ ನಿಮ್ಮ ಜೊತೆ ಇರುತ್ತದೆ. ಬೆಳಗ್ಗೆ ಬೇಗ ಏಳುವುದು, ಸಮಯಕ್ಕೆ ಕೆಲಸ ಮಾಡುವುದು, ಸೋಮಾರಿತನವನ್ನು ದೂರ ಇಡುವುದು, ಪ್ರತಿದಿನ ಸ್ವಲ್ಪ ಪ್ರಗತಿ ಸಾಧಿಸುವುದು, ಇವೇ ಯಶಸ್ಸಿನ ನಿಜವಾದ ರಹಸ್ಯ. ಯಶಸ್ವಿಯಾದವರು ಬೇರೆ ಗ್ರಹದಿಂದ ಬಂದವರಲ್ಲ, ಅವರು ಕೇವಲ ತಮ್ಮ ಅಭ್ಯಾಸಗಳನ್ನು ನಿಯಂತ್ರಿಸಿದ್ದಾರೆ. ಮೂರನೆಯದು ಸಮಯದ ಮೌಲ್ಯ ತಿಳಿಯಬೇಕು. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಇಂದು ಇನ್ಸ್ಟಾಗ್ರಾಮ್ ರೀಲ್ಸ್, ಶಾರ್ಟ್ಸ್ ಮತ್ತು ಅನಗತ್ಯ ವಿಡಿಯೋಗಳಲ್ಲಿ ಗಂಟೆಗಟ್ಟಲೆ ಸಮಯ ಕಳೆಯುವವರು ಮುಂದೆ ಪಶ್ಚಾತ್ತಾಪ ಪಡುತ್ತಾರೆ. ಒಂದು ವರ್ಷ ಪ್ರತಿದಿನ 3 ಗಂಟೆ ಹೊಸ ಕೌಶಲ್ಯ ಕಲಿತರೆ ನಿಮ್ಮ ಜೀವನವೇ ಬದಲಾಗಬಹುದು. ನಾಲ್ಕನೆಯದು ವೈಫಲ್ಯವನ್ನು ಒಪ್ಪಿಕೊಳ್ಳಬೇಕು. ಸೋಲು ಬಂದರೆ ಜೀವನ ಮುಗಿದಿಲ್ಲ. ಮಗು ನಡೆಯಲು ಕಲಿಯುವಾಗ 100 ಬಾರಿ ಬೀಳುತ್ತದೆ, ಆದರೆ ಅದು ಪ್ರಯತ್ನ ನಿಲ್ಲಿಸುವುದಿಲ್ಲ. ಅದೇ ಕಾರಣಕ್ಕೆ ಒಂದು ದಿನ ನಡೆಯಲು ಕಲಿಯುತ್ತದೆ. ನಮ್ಮ ಜೀವನದಲ್ಲೂ ಹಾಗೆಯೇ. ಸೋಲು ಎಂದರೆ ಅಂತ್ಯ ಅಲ್ಲ, ಅದು ಪಾಠ. ಪ್ರತಿ ವೈಫಲ್ಯ ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ಐದನೆಯದು ನಿಮ್ಮ ಮೇಲೆ ನಂಬಿಕೆ ಇರಬೇಕು. ಪ್ರಪಂಚದ ಎಲ್ಲರೂ ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ಆದರೆ ನೀವು ನಿಮ್ಮನ್ನು ನಂಬಬೇಕು. ಅನೇಕ ಮಹಾನ್ ವ್ಯಕ್ತಿಗಳನ್ನು ಆರಂಭದಲ್ಲಿ ಜನರು ಹುಚ್ಚರು ಎಂದಿದ್ದರು, ಆದರೆ ಅವರು ತಮ್ಮ ಕನಸನ್ನು ಬಿಟ್ಟುಕೊಡಲಿಲ್ಲ. ಇಂದು ಜನರು ಚಪ್ಪಾಳೆ ತಟ್ಟುತ್ತಿರುವ ಯಶಸ್ಸು ಒಮ್ಮೆ ಹಾಸ್ಯದ ವಿಷಯವಾಗಿತ್ತು. ಆರನೆಯದು ಸರಿಯಾದ ಸ್ನೇಹಿತರನ್ನು ಆಯ್ಕೆ ಮಾಡಬೇಕು. ನಿಮ್ಮ ಸುತ್ತಲಿನ 5 ಜನರು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತಾರೆ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವವರು, ಕನಸುಗಳನ್ನು ಹಾಸ್ಯ ಮಾಡುವವರು, ಸಮಯ ವ್ಯರ್ಥ ಮಾಡುವವರ ಜೊತೆ ಇದ್ದರೆ ನಿಮ್ಮ ಬೆಳವಣಿಗೆ ಕಷ್ಟ. ನಿಮ್ಮನ್ನು ಪ್ರೇರೇಪಿಸುವ, ಬೆಳೆಸುವ, ಗುರಿಯತ್ತ ತಳ್ಳುವ ಜನರ ಜೊತೆ ಇರಬೇಕು. ಏಳನೆಯದು ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬಾರದು. ಶಾಲೆ ಮುಗಿದರೆ ಶಿಕ್ಷಣ ಮುಗಿಯುವುದಿಲ್ಲ. ಪ್ರತಿದಿನ ಪುಸ್ತಕ ಓದಿ, ಹೊಸ ವಿಷಯ ಕಲಿಯಿರಿ, ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ. ಈ ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುವವರು ಹೆಚ್ಚು ಕಲಿಯುವವರು. ಎಂಟನೆಯದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ದೇಹ ಆರೋಗ್ಯವಾಗಿಲ್ಲದಿದ್ದರೆ ಯಾವುದೇ ಯಶಸ್ಸಿನ ಅರ್ಥವಿಲ್ಲ. ವ್ಯಾಯಾಮ ಮಾಡಿ, ಒಳ್ಳೆಯ ಆಹಾರ ತಿನ್ನಿ, ಸಾಕಷ್ಟು ನಿದ್ರೆ ಮಾಡಿ. ಆರೋಗ್ಯವೇ ನಿಜವಾದ ಸಂಪತ್ತು. 9ನೆಯದು ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಡಿ. ಸೋಷಲ್ ಮೀಡಿಯಾದಲ್ಲಿ ಎಲ್ಲರೂ ಸಂತೋಷವಾಗಿರುವಂತೆ ಕಾಣುತ್ತಾರೆ, ಆದರೆ ಪ್ರತಿಯೊಬ್ಬರ ಹೋರಾಟ ಬೇರೆ. ನಿಮ್ಮ ನಿನ್ನೆಗಿನ ವ್ಯಕ್ತಿತ್ವದ ಜೊತೆ ಹೋಲಿಸಿ, ಇತರರ ಜೊತೆ ಅಲ್ಲ. 10ನೆಯದು ಸತತ ಪ್ರಯತ್ನ. ಯಶಸ್ಸು ಒಂದು ದಿನದಲ್ಲಿ ಬರುವುದಿಲ್ಲ. ಒಂದು ಮರ ಬೆಳೆದು ದೊಡ್ಡದಾಗಲು ವರ್ಷಗಳು ಬೇಕು. ಹಾಗೆಯೇ ಜೀವನದಲ್ಲೂ ಫಲಿತಾಂಶಕ್ಕೆ ಸಮಯ ಬೇಕು. ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿ. 1% ಸುಧಾರಣೆ ಪ್ರತಿದಿನ ಮಾಡಿದರೆ 1 ವರ್ಷದಲ್ಲಿ ನೀವು ಸಂಪೂರ್ಣ ಬದಲಾಗಿರುತ್ತೀರಿ. ಜೀವನ ಬದಲಿಸುವ ಸತ್ಯ. ಬಹಳ ಜನರು ಅವಕಾಶಕ್ಕಾಗಿ ಕಾಯುತ್ತಾರೆ, ಆದರೆ ಯಶಸ್ವಿಯಾದವರು ಅವಕಾಶವನ್ನು ಸೃಷ್ಟಿಸುತ್ತಾರೆ. ಒಂದು ದಿನ ನಾನು ಯಶಸ್ವಿಯಾಗುತ್ತೇನೆ ಎಂದು ಹೇಳುವವರು ಸಾವಿರಾರು.
ಜನ. ಆದರೆ ಇಂದೇ ನಾನು ಕೆಲಸ ಆರಂಭಿಸುತ್ತೇನೆ ಎಂದು ಹೇಳುವವರು ತುಂಬಾ ಕಡಿಮೆ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವುದು ಅದೃಷ್ಟ ಅಲ್ಲ, ನಿಮ್ಮ ನಿರ್ಧಾರಗಳು, ನಿಮ್ಮ ಅಭ್ಯಾಸಗಳು, ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತು. 11ನೇಯದು ಭಯವನ್ನು ಜಯಿಸಬೇಕು. ಬಹಳ ಜನರು ಸೋಲುವುದಕ್ಕೆ ಕಾರಣ ಪ್ರತಿಭೆ ಇಲ್ಲದಿರುವುದಲ್ಲ, ಅವರಿಗೆ ಇರುವ ದೊಡ್ಡ ಶತ್ರು ಭಯ. ಜನರು ಏನು ಅಂದುಕೊಳ್ಳುತ್ತಾರೆ, ನಾನು ಫೇಲ್ ಆದರೆ, ನನ್ನಿಂದ ಆಗದಿದ್ದರೆ? ಈ ಪ್ರಶ್ನೆಗಳು ಲಕ್ಷಾಂತರ ಕನಸುಗಳನ್ನು ಕೊಂದಿವೆ. ಒಂದು ವಿಷಯ ನೆನಪಿಡಿ, ನೀವು ಇಂದು ಭಯಪಡುವ ಕೆಲಸವೇ ನಾಳೆ ನಿಮ್ಮ ಯಶಸ್ಸಿನ ಕಾರಣವಾಗಬಹುದು. ಯಶಸ್ವಿಯಾದವರು ಭಯವಿಲ್ಲದವರು ಅಲ್ಲ, ಅವರು ಭಯ ಇದ್ದರೂ ಮುಂದೆ ನಡೆದವರು. 12ನೇಯದು ಕಂಫರ್ಟ್ ಝೋನ್ ಬಿಟ್ಟು ಹೊರಬರಬೇಕು. ನಮ್ಮ ಮೆದುಳಿಗೆ ಸುಲಭವಾದ ಜೀವನ ಇಷ್ಟ. ನಿದ್ರೆ ಮಾಡುವುದು, ಮೊಬೈಲ್ ಬಳಸುವುದು, ಸಮಯ ವ್ಯರ್ಥ ಮಾಡುವುದು, ಇವೆಲ್ಲ ಸುಲಭ. ಆದರೆ ಯಶಸ್ಸು ಯಾವತ್ತೂ ಕಂಫರ್ಟ್ ಝೋನ್ ಹೊರಗಡೆ ಸಿಗುತ್ತದೆ. ಜಿಮ್ನಲ್ಲಿ ಸ್ನಾಯು ಬೆಳೆಯುವುದು ನೋವಿನ ನಂತರ, ಬಿಸಿನೆಸ್ ಬೆಳೆಯುವುದು ಕಷ್ಟದ ನಂತರ, ಯಶಸ್ಸು ಸಿಗುವುದು ಹೋರಾಟದ ನಂತರ. ಆದ್ದರಿಂದ ಕಷ್ಟವನ್ನು ತಪ್ಪಿಸಿಕೊಳ್ಳಬೇಡಿ, ಅದನ್ನು ಸ್ವೀಕರಿಸಿ. 13ನೇಯದು ಹಣದ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಶಾಲೆಯಲ್ಲಿ ಅನೇಕ ವಿಷಯಗಳನ್ನು ಕಲಿಸುತ್ತಾರೆ, ಆದರೆ ಹಣವನ್ನು ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ಕಲಿಸುವುದಿಲ್ಲ. ಯಶಸ್ವಿಯಾಗಲು ಹಣ ಸಂಪಾದಿಸುವುದಷ್ಟೇ ಸಾಕಾಗುವುದಿಲ್ಲ, ಅದನ್ನು ಉಳಿಸುವುದು, ಹೂಡಿಕೆ ಮಾಡುವುದು, ಸರಿಯಾಗಿ ಬಳಸುವುದು ಕೂಡ ಮುಖ್ಯ. ಒಬ್ಬ ವ್ಯಕ್ತಿ 10,000 ರೂಪಾಯಿ ಸಂಪಾದಿಸಿ 2,000 ರೂಪಾಯಿ ಉಳಿಸಿದರೆ ಮುಂದೆ ಬೆಳೆಯುತ್ತಾನೆ. ಇನ್ನೊಬ್ಬ 50,000 ರೂಪಾಯಿ ಸಂಪಾದಿಸಿ ಎಲ್ಲವನ್ನೂ ಖರ್ಚು ಮಾಡಿದರೆ ಮುಂದೆ ಸಮಸ್ಯೆ ಎದುರಿಸುತ್ತಾನೆ. 14ನೇಯದು ಸಹನೆ ಇರಬೇಕು. ಇಂದಿನ ಜಗತ್ತಿನಲ್ಲಿ ಎಲ್ಲರೂ ತಕ್ಷಣ ಫಲಿತಾಂಶ ಬಯಸುತ್ತಾರೆ. ಯೂಟ್ಯೂಬ್ ಚಾನೆಲ್ ಶುರು ಮಾಡಿದರೆ 1 ವಾರದಲ್ಲಿ ಲಕ್ಷ ಸಬ್ಸ್ಕ್ರೈಬರ್ಸ್ ಬೇಕು. ಬಿಸ್ನೆಸ್ ಶುರು ಮಾಡಿದರೆ 1 ತಿಂಗಳಲ್ಲಿ ಕೋಟಿ ಹಣ ಬೇಕು. ಆದರೆ ನಿಜ ಜೀವನ ಹೀಗಿರುವುದಿಲ್ಲ. ಒಂದು ಬೀಜ ನೆಟ್ಟ ತಕ್ಷಣ ಮರ ಆಗುವುದಿಲ್ಲ, ಅದಕ್ಕೆ ಸಮಯ ಬೇಕು, ನೀರು ಬೇಕು, ಆರೈಕೆ ಬೇಕು. ನಿಮ್ಮ ಕನಸುಗಳಿಗೂ ಅದೇ ನಿಯಮ. 15ನೇಯದು ದೂರು ಕೊಡುವುದನ್ನು ನಿಲ್ಲಿಸಬೇಕು. ಬಹಳ ಜನರು ಜೀವನ ಪೂರ್ತಿ ದೂರು ಕೊಡುತ್ತಾರೆ. ನನ್ನ ಪರಿಸ್ಥಿತಿ ಸರಿಯಿಲ್ಲ, ನನ್ನ ಬಳಿ ಹಣ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ನನ್ನ ಅದೃಷ್ಟ ಕೆಟ್ಟದು. ಆದರೆ ಯಶಸ್ವಿಯಾದವರು ಪರಿಸ್ಥಿತಿಯನ್ನು ದೂರುವುದಿಲ್ಲ, ಅವರು ಪರಿಹಾರ ಹುಡುಕುತ್ತಾರೆ. ಸಮಸ್ಯೆ ಎಲ್ಲರ ಜೀವನದಲ್ಲೂ ಇರುತ್ತದೆ, ಆದರೆ ಪರಿಹಾರ ಹುಡುಕುವವರು ಮಾತ್ರ ಮುಂದೆ ಹೋಗುತ್ತಾರೆ. 16ನೇಯದು ಸಣ್ಣ ಕೆಲಸವನ್ನು ತಿರಸ್ಕರಿಸಬೇಡಿ. ಅನೇಕರು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಾರೆ, ಆದರೆ ಸಣ್ಣ ಅವಕಾಶಗಳನ್ನು ನಿರ್ಲಕ್ಷಿಸುತ್ತಾರೆ. ಒಂದು ಸಣ್ಣ ಕೆಲಸ, ಒಂದು ಸಣ್ಣ ಬಿಸ್ನೆಸ್, ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್, ಒಂದು ಸಣ್ಣ ಸ್ಕಿಲ್, ಇವುಗಳೇ ಮುಂದೆ ದೊಡ್ಡ ಯಶಸ್ಸಾಗಿ ಬೆಳೆಯುತ್ತವೆ. ಪ್ರತಿ ದೊಡ್ಡ ಮರ ಕೂಡ ಒಮ್ಮೆ ಸಣ್ಣ ಬೀಜವಾಗಿತ್ತು. 17ನೇಯದು ನಿಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ಯಶಸ್ಸಿನ ದೊಡ್ಡ ಯುದ್ಧ ಹೊರಗಡೆ ನಡೆಯುವುದಿಲ್ಲ, ಅದು ನಮ್ಮ ಮನಸ್ಸಿನೊಳಗೆ ನಡೆಯುತ್ತದೆ. ಪ್ರತಿದಿನ ಮನಸ್ಸು ಹೇಳುತ್ತದೆ, ನಾಳೆಯಿಂದ ಮಾಡು, ಇವತ್ತು ಬೇಡ, ಸ್ವಲ್ಪ ವಿಶ್ರಾಂತಿ ಮಾಡು, ಇದು ನಿನ್ನಿಂದ ಆಗುವುದಿಲ್ಲ. ಈ ಧ್ವನಿಯನ್ನು ಗೆಲ್ಲುವವನೇ ಜೀವನದಲ್ಲಿ ಗೆಲ್ಲುತ್ತಾನೆ. 18ನೇಯದು ಕಷ್ಟಗಳನ್ನು ಅವಕಾಶವನ್ನಾಗಿ ನೋಡಿ. ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆ ಒಂದು ಪಾಠ. ಒಂದು ವೈಫಲ್ಯ ನಿಮಗೆ ಹೊಸ ದಾರಿ ತೋರಿಸಬಹುದು. ಒಂದು ಅವಮಾನ ನಿಮ್ಮನ್ನು ಹೆಚ್ಚು ಶ್ರಮಿಸಲು ಪ್ರೇರೇಪಿಸಬಹುದು. ಒಂದು ನಿರಾಕರಣೆ ನಿಮ್ಮನ್ನು ಇನ್ನೂ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಬಹುದು. ಆದ್ದರಿಂದ ಸಮಸ್ಯೆ ಬಂದಾಗ ಹೆದರಬೇಡಿ, ಅದರಿಂದ ಏನು ಕಲಿಯಬಹುದು ಎಂದು ಯೋಚಿಸಿ. 19ನೇಯದು ಪ್ರತಿದಿನ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ನಿನ್ನೆಗಿಂತ ಇಂದು ಉತ್ತಮವಾಗಿರಿ, ಇಂದಿಗಿಂತ ನಾಳೆ ಉತ್ತಮವಾಗಿರಿ. ಇದೇ ಯಶಸ್ಸಿನ ನಿಜವಾದ ರಹಸ್ಯ. ಪ್ರತಿದಿನ ಒಂದು ಹೊಸ ವಿಚಾರ ಕಲಿಯಿರಿ, ಒಂದು ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಳಿ, ಒಂದು ಕೆಟ್ಟ ಅಭ್ಯಾಸ ಬಿಟ್ಟುಬಿಡಿ. ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ. 20ನೇಯದು ಕನಸು ದೊಡ್ಡದಿರಲಿ. ನಿಮ್ಮ ಕನಸುಗಳು ನಿಮ್ಮನ್ನು ಹೆದರಿಸದಿದ್ದರೆ ಅವು ಸಾಕಷ್ಟು ದೊಡ್ಡದಲ್ಲ. ದೊಡ್ಡ ಗುರಿ ಇಡಿ, ದೊಡ್ಡ ಕನಸು ಕಾಣಿ, ದೊಡ್ಡ ಸಾಧನೆ ಮಾಡಲು ಪ್ರಯತ್ನಿಸಿ, ಏಕೆಂದರೆ ಜೀವನ ಒಂದೇ ಬಾರಿ ಸಿಗುತ್ತದೆ. ಶಕ್ತಿಯುತ ಕಥೆ. ಒಬ್ಬ ವ್ಯಕ್ತಿ ಪ್ರತಿದಿನ ಕಲ್ಲು ಒಡೆಯುವ ಕೆಲಸ ಮಾಡುತ್ತಿದ್ದ. ಒಂದು ದಿನ ಅವನು ಕೇಳಿದ, ನಾನು ಜೀವನ ಪೂರ್ತಿ ಇದೇ ಕೆಲಸ ಮಾಡಬೇಕಾ? ಆ ದಿನದಿಂದ ಪ್ರತಿದಿನ 1 ಗಂಟೆ ಹೊಸ ಕೌಶಲ್ಯ ಕಲಿಯಲು ಶುರು ಮಾಡಿದ. 1 ವರ್ಷ ಕಳೆದಿತು, ಅವನು ಸಣ್ಣ ಕೆಲಸ ಪಡೆದ. ಮತ್ತೆ 2 ವರ್ಷ ಕಳೆದವು, ಅವನು ಉತ್ತಮ ಕೆಲಸ ಪಡೆದ. 5 ವರ್ಷಗಳ ನಂತರ ಅವನು ತನ್ನದೇ ಕಂಪನಿ ಆರಂಭಿಸಿದ. ಜನರು ಅವನ ಯಶಸ್ಸನ್ನು ನೋಡಿ ಆಶ್ಚರ್ಯಪಟ್ಟರು. ಆದರೆ ಅವರು ನೋಡದ ಒಂದು ವಿಷಯ ಇತ್ತು, ಅದು ಅವನು ಪ್ರತಿದಿನ ಮಾಡಿದ ಸಣ್ಣ ಸಣ್ಣ ಪ್ರಯತ್ನಗಳು.
ಅಂತಿಮ ಜೀವನ ಪಾಠ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವುದು ನಿಮ್ಮ ಕನಸುಗಳು ಅಲ್ಲ, ನಿಮ್ಮ ಮಾತುಗಳು ಅಲ್ಲ, ನಿಮ್ಮ ಅದೃಷ್ಟ ಅಲ್ಲ, ನಿಮ್ಮ ಪ್ರತಿದಿನದ ಕ್ರಿಯೆಗಳು. ಇಂದು ನೀವು ಏನು ಮಾಡುತ್ತೀರೋ ಅದೇ ನಾಳೆಯ ನಿಮ್ಮ ಜೀವನವಾಗುತ್ತದೆ. ಹಾಗಾಗಿ ಇಂದೇ ಆರಂಭಿಸಿ, ಇಂದೇ ಮೊದಲ ಹೆಜ್ಜೆ ಇಡಿ, ಇಂದೇ ನಿಮ್ಮ ಗುರಿಯ ಕಡೆ ನಡೆಯಲು ಶುರು ಮಾಡಿ. ಯಾಕೆಂದರೆ 1 ವರ್ಷ ನಂತರ ನೀವು ಇಂದಿನ ದಿನವನ್ನು ನೆನಪಿಸಿಕೊಂಡು, ಆ ದಿನ ನಾನು ಆರಂಭಿಸಿದ್ದೆ, ಅದಕ್ಕೆ ಇಂದು ನಾನು ಯಶಸ್ವಿಯಾಗಿದ್ದೇನೆ ಎಂದು ಹೆಮ್ಮೆ ಪಡಬಹುದು. ಯಶಸ್ವಿ ಜನರ 10 ರಹಸ್ಯಗಳು. 1. ಅವರು ಬೆಳಿಗ್ಗೆ ಬೇಗ ಎದ್ದುಕೊಳ್ಳುತ್ತಾರೆ. ಜಗತ್ತಿನ ಹೆಚ್ಚಿನ ಯಶಸ್ವಿ ಜನರು ತಮ್ಮ ದಿನವನ್ನು ಬೇಗ ಆರಂಭಿಸುತ್ತಾರೆ, ಏಕೆಂದರೆ ಬೆಳಗಿನ ಸಮಯದಲ್ಲಿ ಮನಸ್ಸು ಶಾಂತವಾಗಿರುತ್ತದೆ. ಆ ಸಮಯದಲ್ಲಿ ಯೋಜನೆ ಮಾಡಬಹುದು, ಹೊಸ ವಿಷಯ ಕಲಿಯಬಹುದು, ಗುರಿಗಳ ಬಗ್ಗೆ ಯೋಚಿಸಬಹುದು. ನೀವು ಪ್ರತಿದಿನ ಕೇವಲ 1 ಗಂಟೆ ಬೇಗ ಎದ್ದರೂ 1 ವರ್ಷದಲ್ಲಿ 365 ಗಂಟೆಗಳು ಹೆಚ್ಚಾಗಿ ಸಿಗುತ್ತವೆ. ಅದು ಸುಮಾರು 15 ದಿನಗಳಷ್ಟು ಹೆಚ್ಚುವರಿ ಸಮಯ. 2. ಅವರು ಕಾರಣ ಹೇಳುವುದಿಲ್ಲ. ಸಾಮಾನ್ಯ ಜನರು ಕಾರಣಗಳನ್ನು ಹುಡುಕುತ್ತಾರೆ, ಯಶಸ್ವಿ ಜನರು ಮಾರ್ಗಗಳನ್ನು ಹುಡುಕುತ್ತಾರೆ. ಮಳೆ ಬಂದರೆ ಕಾರಣ ಹೇಳುತ್ತಾರೆ, ಬಿಸಿಲು ಬಂದರೆ ಕಾರಣ ಹೇಳುತ್ತಾರೆ, ಸಮಯ ಇಲ್ಲ ಅಂತಾರೆ, ಹಣ ಇಲ್ಲ ಅಂತಾರೆ. ಆದರೆ ಯಶಸ್ವಿ ವ್ಯಕ್ತಿ ಕೇಳುವ ಪ್ರಶ್ನೆ ಬೇರೆ. ನನ್ನ ಬಳಿ ಏನಿದೆ, ಅದರಿಂದ ನಾನು ಏನು ಮಾಡಬಹುದು? 3. ಅವರು ನಿರಂತರವಾಗಿ ಓದುತ್ತಾರೆ. ಪುಸ್ತಕಗಳು ಯಶಸ್ಸಿನ ಶಾರ್ಟ್ಕಟ್. ಒಬ್ಬ ವ್ಯಕ್ತಿಯ 20 ವರ್ಷಗಳ ಅನುಭವವನ್ನು ನೀವು ಕೆಲವು ದಿನಗಳಲ್ಲಿ ಕಲಿಯಬಹುದು. ಪ್ರತಿದಿನ 10 ಪುಟ ಓದಿದರೂ 1 ವರ್ಷದಲ್ಲಿ ಹಲವು ಪುಸ್ತಕಗಳನ್ನು ಮುಗಿಸಬಹುದು. ಅದು ನಿಮ್ಮ ಯೋಚನೆಗಳನ್ನು ಬದಲಾಯಿಸುತ್ತದೆ. 4. ಅವರು ಸಮಯವನ್ನು ಗೌರವಿಸುತ್ತಾರೆ. ಯಶಸ್ವಿ ಜನರು ಸಮಯವನ್ನು ಹಣಕ್ಕಿಂತ ಮೌಲ್ಯವಾದದ್ದು ಎಂದು ಭಾವಿಸುತ್ತಾರೆ, ಏಕೆಂದರೆ ಹಣವನ್ನು ಮತ್ತೆ ಸಂಪಾದಿಸಬಹುದು, ಆದರೆ ಸಮಯವನ್ನು ಮತ್ತೆ ಖರೀದಿಸಲು ಸಾಧ್ಯವಿಲ್ಲ. 5. ಅವರು ತಮ್ಮ ಆರೋಗ್ಯವನ್ನು ಕಾಪಾಡುತ್ತಾರೆ. ನಿಮ್ಮ ದೇಹವೇ ನಿಮ್ಮ ಯಶಸ್ಸಿನ ವಾಹನ. ವಾಹನ ಹಾಳಾದರೆ ಪ್ರಯಾಣ ನಿಲ್ಲುತ್ತದೆ, ಅದೇ ರೀತಿ ಆರೋಗ್ಯ ಹಾಳಾದರೆ ಕನಸುಗಳು ನಿಧಾನವಾಗುತ್ತವೆ. 6. ಅವರು ನಿರಾಕರಣೆಯನ್ನು ಒಪ್ಪಿಕೊಳ್ಳುತ್ತಾರೆ. ಇಲ್ಲ ಎಂಬ ಉತ್ತರವನ್ನು ಕೇಳಲು ಅವರು ಹೆದರುವುದಿಲ್ಲ. ಒಂದು ಅವಕಾಶ ಸಿಗದಿದ್ದರೆ ಮತ್ತೊಂದು ಅವಕಾಶ ಹುಡುಕುತ್ತಾರೆ. ಒಂದು ಬಾಗಿಲು ಮುಚ್ಚಿದರೆ ಮತ್ತೊಂದು ಬಾಗಿಲು ತೆರೆಯುತ್ತಾರೆ. 7. ಅವರು ಸಮಸ್ಯೆಗಳ ಮೇಲೆ ಅಲ್ಲ, ಪರಿಹಾರಗಳ ಮೇಲೆ ಗಮನ ಕೊಡುತ್ತಾರೆ. ಮಳೆ ಬಂದರೆ ಸಾಮಾನ್ಯ ವ್ಯಕ್ತಿ ದೂರು ಕೊಡುತ್ತಾನೆ, ಯಶಸ್ವಿ ವ್ಯಕ್ತಿ ಛತ್ರಿ ಹುಡುಕುತ್ತಾನೆ. ಇದೇ ವ್ಯತ್ಯಾಸ. 8. ಅವರು ಕಲಿಯುವುದನ್ನು ನಿಲ್ಲಿಸುವುದಿಲ್ಲ. ಜಗತ್ತು ಪ್ರತಿದಿನ ಬದಲಾಗುತ್ತಿದೆ, ಹೊಸ ತಂತ್ರಜ್ಞಾನ ಬರುತ್ತಿದೆ, ಹೊಸ ಅವಕಾಶಗಳು ಬರುತ್ತಿವೆ. ಕಲಿಯುವುದನ್ನು ನಿಲ್ಲಿಸಿದವರು ಹಿಂದೆ ಉಳಿಯುತ್ತಾರೆ. 9. ಅವರು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ. ಬಹಳ ಜನರು ಯಶಸ್ಸಿನ ಹತ್ತಿರ ಬಂದು ಪ್ರಯತ್ನ ಬಿಡುತ್ತಾರೆ. ಅವರು ಇನ್ನೂ ಸ್ವಲ್ಪ ಸಮಯ ಪ್ರಯತ್ನಿಸಿದ್ದರೆ ಗೆದ್ದಿರುತ್ತಿದ್ದರು. ಆದ್ದರಿಂದ ಮಧ್ಯದಲ್ಲಿ ನಿಲ್ಲಬೇಡಿ. 10. ಅವರು ತಮ್ಮ ಮೇಲೆ ನಂಬಿಕೆ ಇಡುತ್ತಾರೆ. ಪ್ರಪಂಚವೇ ನಿಮ್ಮ ವಿರುದ್ಧ ಇದ್ದರೂ ನೀವು ನಿಮ್ಮ ಪರ ಇರಬೇಕು, ಯಾಕೆಂದರೆ ನಿಮ್ಮ ಕನಸನ್ನು ಎಲ್ಲರಿಗಿಂತ ಚೆನ್ನಾಗಿ ತಿಳಿದಿರುವವರು ನೀವೇ. ಸೋಮಾರಿತನವನ್ನು ಹೇಗೆ ಗೆಲ್ಲುವುದು? ಇಂದು ಲಕ್ಷಾಂತರ ಜನರ ದೊಡ್ಡ ಶತ್ರು ಸೋಮಾರಿತನ. ಮೊಬೈಲ್ ಕೈಯಲ್ಲಿ ಹಿಡಿದು 5 ನಿಮಿಷ ಅಂತ ಆರಂಭಿಸುತ್ತಾರೆ, ಆದರೆ 2 ಗಂಟೆ ಕಳೆದು ಹೋಗಿರುತ್ತದೆ. ನಂತರ ಪಶ್ಚಾತ್ತಾಪ, ಮತ್ತೆ ಅದೇ ಚಕ್ರ. ಇದರಿಂದ ಹೊರಬರಲು ರೂಲ್ 1ರಿಂದ 5 ನಿಮಿಷ ನಿಯಮ. ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲದಿದ್ದರೆ ಕೇವಲ 5 ನಿಮಿಷ ಮಾಡಿ. ಹೆಚ್ಚಿನ ಬಾರಿ ಆರಂಭ ಮಾಡಿದ ನಂತರ ಕೆಲಸ ಮುಂದುವರಿಯುತ್ತದೆ. ರೂಲ್ 2. ಮೊಬೈಲ್ ದೂರ ಇಡಿ. ನಿಮ್ಮ ಗುರಿಗಿಂತ ನಿಮ್ಮ ಮೊಬೈಲ್ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದರೆ ಸಮಸ್ಯೆ ಅಲ್ಲೇ ಇದೆ. ಕೆಲಸ ಮಾಡುವಾಗ ನೋಟಿಫಿಕೇಶನ್ ಆಫ್ ಮಾಡಿ. ರೂಲ್ 3. ಸಣ್ಣ ಗುರಿಗಳನ್ನು ಇಡಿ. ಒಮ್ಮೆಲೆ ದೊಡ್ಡ ಗುರಿ ಇಟ್ಟರೆ ಭಯವಾಗುತ್ತದೆ. ಸಣ್ಣ ಹೆಜ್ಜೆಗಳಿಂದ ಆರಂಭಿಸಿ. ಜೀವನ ಬದಲಿಸುವ ಕಥೆ. ಒಬ್ಬ ಹುಡುಗ ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಿದ್ದ. ಮನೆಯಲ್ಲಿ ಹಣ ಇರಲಿಲ್ಲ. ಅವನನ್ನು ಅನೇಕ ಜನರು ಹಾಸ್ಯ ಮಾಡುತ್ತಿದ್ದರು, ನೀನು ಏನೂ ಆಗಲ್ಲ ಎಂದು ಹೇಳುತ್ತಿದ್ದರು. ಆದರೆ ಅವನು ಒಂದು ನಿರ್ಧಾರ ಮಾಡಿದ, ಪ್ರತಿದಿನ ತನ್ನ ಗುರಿಗಾಗಿ ಕೆಲಸ ಮಾಡಬೇಕು. ಅವನು ದಿನಕ್ಕೆ 1 ಗಂಟೆ ಓದುತ್ತಿದ್ದ, ನಂತರ 2 ಗಂಟೆ, ನಂತರ 3 ಗಂಟೆ. ವರ್ಷಗಳು ಕಳೆದವು. ಒಂದು ದಿನ ಅವನು ಯಶಸ್ವಿಯಾದ. ಅವನನ್ನು ನೋಡಿ ಜನರು ಹೇಳಿದರು, ಅದೃಷ್ಟ ಚೆನ್ನಾಗಿತ್ತು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವನು ಯಶಸ್ಸಿಗೆ ಮುಂಚೆ ಸಾವಿರಾರು ಗಂಟೆಗಳ ಶ್ರಮ ಮಾಡಿದ್ದ. ಅತ್ಯಂತ ಮುಖ್ಯ ಸತ್ಯ, ನೀವು ಈಗ ಇರುವ ಪರಿಸ್ಥಿತಿ ನಿಮ್ಮ ಅಂತಿಮ ಗಮ್ಯಸ್ಥಾನ ಅಲ್ಲ. ನೀವು ಬಡವರಾಗಿರಬಹುದು, ನೀವು ಅನೇಕ ಬಾರಿ ಸೋತಿರಬಹುದು, ಜನರು ನಿಮ್ಮನ್ನು ಅಗ್ನೋ ಮಾಡಿರಬಹುದು, ಆದರೆ ನೀವು ಇಂದು ನಿರ್ಧಾರ ಮಾಡಿದರೆ ನಿಮ್ಮ ಭವಿಷ್ಯ ಬದಲಾಗಬಹುದು. ಒಂದು ನಿರ್ಧಾರ.
ಒಂದು ಗುರಿ, ಒಂದು ಕ್ರಮ, ಇವು ಜೀವನವನ್ನು ಸಂಪೂರ್ಣ ಬದಲಾಯಿಸಬಹುದು. 5 ವರ್ಷಗಳ ನಂತರ 2 ರೀತಿಯ ಜನರು ಇರುತ್ತಾರೆ. ಮೊದಲ ವ್ಯಕ್ತಿ, ನಾನು ಆಗ ಶುರು ಮಾಡಬೇಕಿತ್ತು ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಎರಡನೇ ವ್ಯಕ್ತಿ, ನಾನು ಆಗ ಶುರು ಮಾಡಿದ್ದೆ ಎಂದು ಹೆಮ್ಮೆ ಪಡುತ್ತಾನೆ. ನೀವು ಯಾವ ವ್ಯಕ್ತಿಯಾಗಬೇಕು ಎಂಬುದು ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಎದ್ದೇಳಿ, ಕೆಲಸ ಶುರು ಮಾಡಿ, ಕನಸುಗಳನ್ನು ಬೆನ್ನಟ್ಟಿರಿ. ಸೋಲು ಬಂದರೂ ಮತ್ತೆ ಎದ್ದು ನಿಲ್ಲಿ. ಒಂದು ದಿನ ಯಶಸ್ಸು ನಿಮ್ಮ ಬಾಗಿಲು ತಟ್ಟುತ್ತದೆ. ಯಶಸ್ಸು ಕಾಯುವವರಿಗೆ ಸಿಗುವುದಿಲ್ಲ, ಪ್ರಯತ್ನಿಸುವವರಿಗೆ ಸಿಗುತ್ತದೆ. ಬೆಂಕಿ. ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕೆಂಪು ಹೃದಯ.